ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಸರ್ಕಾರ ಕೂಡಲೇ ಸ್ಪಂದಿಸಿ ನಮ್ಮ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸಬೇಕು. ಒಂದು ವೇಳೆ ಈಡೇರಿಸಿದಲ್ಲಿ ನಾಳೆ 12ನೇ ತಾರೀಕಿಗೆ ರಾಜ್ಯದ ರಾಜಧಾನಿಯಾದಂತಹ ಬೆಂಗಳೂರಲ್ಲಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಏನಪ್ಪಾ ಅಂತಂದ್ರೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಅದಕ್ಕೂ ಸರ್ಕಾರ ಮಾಡಲಿಲ್ಲಪ್ಪ ಅಂತಂದ್ರೆ ನಾವು ಶಾಲೆಗಳನ್ನು ಬಂದ್ ಮಾಡಿ ಇವತ್ತು ಸರ್ಕಾರ ಏನೇ ಕ್ರಮ ತಗೊಂಡ್ರು ಕೂಡ ನಾವು ಅದಕ್ಕೆ ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ನಾವು ಸರ್ಕಾರಕ್ಕೆ ಸಲ್ಲಿಸಲು ಅವರಿಗೆ ನಾವು ಈ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ತಾಲೂಕುಗಳಿಂದ ಆಗಮಿಸಿದಂತ ನನ್ನೆಲ್ಲ ಶಿಕ್ಷಕ ಸಂಘಟನೆಯ ಅಧ್ಯಕ್ಷ ಪದಾಧಿಕಾರಿಗಳೇ, ಪ್ರತಿನಿಧಿಗಳೇ ಹಾಗೂ ಎಲ್ಲ ಶಿಕ್ಷಕ PH ಶಿಕ್ಷಕ ಬಾಂಧವರೇ, ಇವತ್ತು ಹೋರಾಟದ 2ನೇ ಹಂತವಾಗಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆಗಳ ಕುರಿತಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಒಂದು 2 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕಾತಿ ಆದಾಗ ನಾವು 1ರಿಂದ 7ನೇ ವರ್ಗಕ್ಕೆ ಬೋಧನೆ ಮಾಡಲಿಕ್ಕೆ ನೇಮಕಾತಿ ಆಗಿದ್ದೇವೆ. ಒಂದು ವಿಷಯ ಹೇಳ್ತೀನಿ ನೋಡ್ರಿ, 2006ನೇ ಇಸ್ವಿಯಲ್ಲಿ NPS ಬಂತು. ಅದನ್ನು ನಮಗೆ ಅನ್ವಯ ಮಾಡಲಿಲ್ಲ. ನಮಗೂ ಮಾಡಬೇಕಾಗಿತ್ತಲ್ಲ NPS. ನಮಗೆ NPS ಯಾಕೆ ಮಾಡಲಿಲ್ಲ? ಪೂರ್ವಾನ್ವಯ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತು ಇದು ಯಾಕೆ ಬಂತು? 1ರಿಂದ 8ನೇ ತರಗತಿ ಬೋಧನೆ ಮಾಡ್ಲಿಕ್ಕೆ ರೆಡಿ ಅದೇವು. ನಾವು ಯಾರದೇವಿ? ಏನು ಇಲಾಖೆ ನಿಯಮಗಳದಾವ? ಯಾರು ಪದವಿ ಪಾಸ್ ಆದವ್ರು ಬೇಕಂತೀರಿ ನೀವು? ಅವರ ನಾವು ಅದೇವಿ. ಯಾರು ಪದವಿ ಪಾಸ್ ಆಗ್ಯಾವಿ ಅವ್ರಿಗೆ ಮಾತ್ರ ಬಡ್ತಿ ಕೊಡ್ರಿಪ್ಪ. ಬಡ್ತಿ ಕೊಡ್ಬೇಡ್ರಿ, ವಿಲೀನ ಮಾಡ್ರಿ. ನಮ್ಮನ್ನು ಪದವೀಧರ ಶಿಕ್ಷಕರಂತ ಗುರುತಿಸ್ರಿ. ಏನು ಜಾಸ್ತಿ ಕೊಡಬೇಡ್ರಿ, ಒಂದು ಇನ್ಕ್ರಿಮೆಂಟ್ ಕೊಡ್ರಿ. ನಾವು ಹೆಡ್ ಮಾಡ್ರೆ ಬರ್ತಿ ತಗೋತಿದ್ದೇವೆ, ಅದನ್ನು ಬಿಟ್ಟು GPT ಅಂತ ಹಾಕ್ತೇವೆ. ಆ ಬೋಧನೆಯನ್ನು ಮಾಡಲಿಕ್ಕೆ ನಾವು ಸಶಕ್ತ ಅದೇವಿ. ನಮ್ಮ ಮಿತ್ರ ಪ್ರವೀಣ್ ಪತ್ತಾರ್ ಭಾಷೆ ಹೇಳಿರವ ಏನಪ್ಪ ಅಂತಂದ್ರೆ, ಬೇರೆ ಬೇರೆ ಇಲಾಖೆಯಲ್ಲಿ ಹೈಸ್ಕೂಲ್ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು, ಪದವಿ ಕಾಲೇಜ್ ಆಗಿರ್ಬೋದು, ನೀವು PhD ಮುಗಿಸ್ಲಿಕ್ಕೆ, MEd ಮುಗಿಸ್ಲಿಕ್ಕೆ, MPhil ಮುಗಿಸ್ಲಿಕ್ಕೆ, B.Ed ಮುಗಿಸ್ಲಿಕ್ಕೆ ಸರ್ಕಾರೇ ಹಣ ಕೊಟ್ಟು ಓದ್ಲಿಕ್ಕೆ ಕಳಿಸ್ತದ. ಪಾಠ ಬೋಧನೆ ಮಾಡೋದು ಬಿಟ್ಟು 2 ವರ್ಷ ನಿಯೋಜನೆ ಮಾಡಿ ಪದವಿ ಮಾಡ್ಕೊಂಬರ್ರಿ ಅಂತ ಹೇಳಿದ್ರು. ಈ ಯೋಜನೆ ಜಾರಿಗೆ ಬರ್ತಾ ಇರ್ಬೇಕು. ನಮ್ಮ ಇಲಾಖೆ ಸಹಿತ ನಮ್ಮ ಪ್ರಾಥಮಿಕ ಶಾಲಾ PH ಶಿಕ್ಷಕರಿಗೆ GPT ಅಂತ ಪರಿಗಣನೆ ಮಾಡ್ತೇವೆ. ವಿಶೇಷ ಶಿಕ್ಷಕರನ್ನು ತಯಾರು ಮಾಡ್ತೇವೆ, ತರಬೇತಿಯನ್ನು ಕೊಡ್ತೇವೆ. ನೀವು BA ಪಾಸ್ ಆಗ್ರಪ್ಪ, ಯಾರು ಪಾಸ್ ಆಗಿಲ್ಲ ಅಂತೇಳಿ ಸುಮಾರು ಶಿಕ್ಷಕರಿಗೆ BA ಓದ್ಲಿಕ್ಕೆ ಕೊಟ್ಟಿದ್ದಾರೆ, ವೇತನ ಸಹಿತವಾಗಿ. ಅದನ್ನು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು 2016ರಲ್ಲಿ GPT ಶಿಕ್ಷಕರ ನೇಮಕಾತಿ ಮಾಡ್ಕೊಂಡ್ಬಿಟ್ರು. ಏನು ಅವಶ್ಯಕತೆ ಇರಲಿಲ್ಲ. ಮಾಡಿಕೊಡ್ರಿ ಅವ್ರಿಗೆ GPT ಅನ್ಬಾರ್ದಾಗಿತ್ತು ನೀವು. ಯಾಕಂತಂದ್ರೆ ನಾನು ನೇಮಕಾತಿ 1994ನೇ ಇಸ್ವಿ ಆಗಿದ್ದೀನಿ. ಅವತ್ತು ನನ್ನ ಜೊತೆಗೆ ಒಬ್ಬರು ಮೇಡಮ್ ಇದ್ರು, ನಮ್ಮ ಹೆಡ್ ಮಾಸ್ಟರು. ಅವರು 7ನೇ ವರ್ಗದ ಮುಲ್ಕಿ ಪರೀಕ್ಷೆ ಪಾಸ್ ಆದವರಿದ್ದರು. ಅವರು PH ಶಿಕ್ಷಕರ. ನಂತರ ಬಂದರು ಬರೀ SSLC. ಅವ್ರು TCH ಆಗಿಲ್ಲ, D.Edನೂ ಆಗಿಲ್ಲ. ಬರೀ SSLC ಮಾಡಿದವ್ರನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರು ತೊಗೊಂಡ್ರು. ಅವ್ರಿಗೂ ಅದೇ ಸ್ಕೇಲ್ ಕೊಟ್ಟರು, ಮುಲ್ಕಿ ಪರೀಕ್ಷೆ ಕೊಟ್ಟವ್ರಿಗೆ. ಮುಂದೆ ನಾವು ಬಂದೇವಿ, ITC ಅವರು, TCHನವರು, D.Edದವರು ಬಂದೇವಿ. ನಮಗೇನು ವೇತನದಲ್ಲಿ ವ್ಯತ್ಯಾಸ ಮಾಡಿದಾರ? ಸ್ಕೇಲಲ್ಲಿ ಬೇರೆ ಮಾಡಿದಾರ? ಆ ಮುಲ್ಕಿ ಪರೀಕ್ಷೆದವ್ರ ಜೊತೆಗೇ PUC D.Ed ಪಾಸ್ ಆದವರು ಸಹಿತ ವೇತನ ಕೊಟ್ಟರು, ಸಮಾನ ಒತ್ತು ಕೊಟ್ಟರು. ನಿಮಗೆ ಡಿಗ್ರಿ ಅವ್ರು ಬೇಕಾಗಿದ್ದಾರ? ಡಿಗ್ರಿ ಅವ್ರು ಇದೇ ಸ್ಕೇಲ್ ತುಂಬ್ಕೋಬೇಕಾಗಿತ್ತು, ಪರಿಹಾರ ಬಿಡ್ತಿತ್ತು. ಇದು ಯಾರು ಮಾತು ಕೇಳ್ಕೊಂಡು ಮಾಡಿದ್ರು? ಈ GPT ಅನ್ನೋದಂಥ ಬಂದು ಸೇರಿದ ಮೇಲೆ C&R ಬದಲಾವಣೆ ಆದಮೇಲೆ ಎಲ್ಲರಿಗೂ ಮನವರಿಕೆ ಆಗಿದ್ದು ಇದೊಂದು ಕರಾಳವಾದಂಥ ನೀತಿ ಅಂತೇಳಿ. ಅದಕ್ಕಂತ ಬಹಳಷ್ಟು ತಡ ಆಗ್ಯದ. ಈಗ ಬಹಳಷ್ಟು ತಡ ಆಗ್ಯದ. ಯಾರು ತಪ್ಪಾಗ್ಯದ ಒಂದು ಇವತ್ತು ಪರಿಗಣಿಸಿ ಮಾಡಬೇಡ್ರಿ. ಇನ್ನು ಮ್ಯಾಗ ಹೋರಾಟ ನಿಲ್ಲಿಸ್ತಾಕದಲ್ಲ. ಇನ್ನು ಮ್ಯಾಗ ನಾವು ಯಾರು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದೇವೆ, ನಮ್ಮನ್ನು ಇದ್ದ ಸ್ಥಳದಲ್ಲಿನೇ, ಈ ತಕ್ಷಣವೇ ಇದ್ದ ಸ್ಥಳದಲ್ಲಿನೇ ಪದವೀಧರ ಶಿಕ್ಷಕರಂದು ಪರಿಗಣಿಸಿ ವಿಲೀನ ಮಾಡಬೇಕು. ಯಾವುದು ಮೊದಲು ಅಂದ್ರೆ ನೇಮಕಾತಿ ಮೊದಲು ಅಥವಾ ಪದವಿ ಮುಗಿಸ್ಕೊಂಡಿದ್ದು ಮೊದಲು, ಆ ದಿನಾಂಕವನ್ನೇ ನಮ್ಮ ಸೇವಾಶ್ರೇಷ್ಠತೆಯನ್ನು ಹಿಡಿಬೇಕು. ಈಗ GPT ಶಿಕ್ಷಕರು ಒಂದು ಅವ್ರದ್ದೊಂದು ವೇತನ ಸ್ಕೇಲೇ ಬೇರೆ ಅದ. ಅವ್ರು ನಮ್ಮ ಹಿರಿಯರೇ ಹೌದು. ಈಗ ಇವತ್ತು ನಾವು ಒಪ್ಕೋಬೇಕಾಗ್ತದ, ಅವ್ರು ನಮ್ಮ ಹಿರಿಯರು. ಈಗ ಮಾಡಿಬಿಟ್ರಿ, ಏನು ಮಾಡೋದಾಗ ಆಗೋದಿಲ್ಲ. ಅವ್ರನ್ನ ತೆಗಿಯಂತೂ ನಾವು ಹೇಳೋದಿಲ್ಲ. ಇವತ್ತೇನು ಮಾಡ್ರಪ್ಪ, ಅವರಷ್ಟೇ ಕ್ವಾಲಿಫೈಡ್, ನಾವು ಅದೇವಿ. ಯಾರದೇ ಅವ್ರಿಗೆ ಅಟ್ಟನೆ ಮಾಡ್ರಿ. ಏನು ಮಾಡ್ರಪ್ಪ, ಇದ್ದ ಸ್ಥಳದಲ್ಲಿ ನಾವು GPT ಅಂತ ಪರಿಗಣನೆ ಮಾಡ್ರಿ. ಏನು ಹೋಗ್ತೈತೆ ನಿಮ್ಮದು?
ಅವ್ರಿಗೆ ಪಗಾರ ಎಷ್ಟು ಕೊಡ್ತೀರಿ, ನಮಗೆ ಪಗಾರ ಎಷ್ಟು ಕೊಡ್ತೀರಿ, ಒಂದು ಇನ್ಕ್ರಿಮೆಂಟ್ ಹೆಚ್ಚಿಗೆ ಕೊಡ್ರಿ ನಮಗೆ ಅಂಥೇಳಿ ನಮ್ಮ ಬೇಡಿಕೆ ಅದ. ಈ ಎಲ್ಲ ನಮ್ಮ ಒಂದು ಬೇಡಿಕೆಯನ್ನು ಸರ್ಕಾರ ಮಟ್ಟದಲ್ಲಿ ಸಹಿತ ನಮ್ಮ ರಾಜ್ಯ ಸಂಘದವರು ಮಾತಾಡ್ತಾ ಇದ್ದಾರೆ. ಅವರು ಸ್ವಲ್ಪ ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರೆಷರಾಗಿ ನಿಮ್ಮೆಲ್ಲ ಬೇಡಿಕೆ ಈಡೇರಬೇಕಂತಂದ್ರೆ ನಾವು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಫ್ರೀಡಮ್ ಪಾರ್ಕಲ್ಲಿ ಕೂಡಬೇಕಾಗಿದೆ 12ನೇ ತಾರೀಕು ದಿವಸ. ಆ 12ನೇ ತಾರೀಕು ಹೋರಾಟ ಇಲ್ಲಿ ಬಿಜಾಪುರ ಜಿಲ್ಲಾ ಮಟ್ಟದಲ್ಲಿ ಮಾಡಿದ್ರೆ ನಾವು ಇಲ್ಲಿ ಒಂದು 400-500 ಜನ ಕೂಡ್ತಾ ಇಲ್ಲ. ಬೆಂಗಳೂರು ಲಕ್ಷಾಂತರ ಜನ ಕೂಡಬೇಕಾಗ್ಯದ. ಸುಮಾರು 1,12,000 ಮಂದಿ PhD ಇದೇವೆ ನಾವು ರಾಜ್ಯದೊಳಗೆ. ಇವತ್ತು ನಾವು ಸುಮಾರು ಒಂದು 50,000 ಜನ ಆದರೂ ಕೂಡಬೇಕಾಗ್ಯದ. ಆವಾಗ ಮಾತ್ರ ನಮ್ಮ ಇನ್ನೊಂದು ಉಳಿದಂಥ ಬೇಡಿಕೆ ಏನಾಗಿರುತ್ತೆ, ಇವತ್ತು ನೀವು ಮುಖ್ಯ ಬಡ್ತಿಯನ್ನು ಕೊಡ್ತಾ ಇಲ್ಲ. ಈಗ ಯಾಕೆ ಕೊಡ್ತಾ ಇಲ್ಲಪ್ಪ ಅಂದ್ರೆ ನಮ್ಮಿನ್ನು ಮ್ಯಾಗಿನ ಸ್ಕೇಡ್ರನ್ನ ಹೊಡೆದವ್ರು ಅವ್ರು GPT ಅವರು, ಅವ್ರಿಗೆ ಕೊಡಬೇಕಾಗ್ತದೆ. ನಮ್ಮನ್ನು ವಿಲೀನ ಮಾಡ್ಲಿಕ್ಕಂದ್ರೆ ಅವ್ರಿಗೆ ಕೊಡಬೇಕಾಗ್ತದೆ. ಅದು ಏನು ತಪ್ಪಿಲ್ಲ, ಅವ್ರು ಬೇಡ ತಪ್ಪಿಲ್ಲ, ಸಿಗ್ತದಂದ್ರೆ ಬೇಡತ್ತಾರ ಅವರು. ಅದಕ್ಕಂತೇಳಿ ನಾವು ಹೆಡ್ ಮಾಸ್ಟರ್ ಆಗೋದಿಲ್ಲ, ನಾವು ಪ್ರೌಢ ಶಾಲೆಗೆ ಹೋಗೋದಿಲ್ಲ, ನಾವು ಯಾವ ಇದೇ ಪ್ರಾಥಮಿಕ ಶಾಲೆ ಕೆಲಸಕ್ಕೂ ಅವಕಾಶ ಇಲ್ಲ. ಈ ಒಂದು ಹೋರಾಟ ವಿಫಲ ಆಗಿದೆ. ಆದ್ರೆ ಎಲ್ಲರೂ ಸ್ವಲ್ಪ ಲಕ್ಷ ಇಟ್ಟು ಕೇಳ್ರಿ, ತಮ್ಮಲ್ಲಿ ಕಿಚ್ಚು ಬರಲಿ. ಏನು 1,000, 2,000, 4,000 ರೂಪಾಯಿ ವಿಚಾರ ಮಾಡಬೇಡ್ರಿ. ದಯಮಾಡಿ ನಿಮ್ಮದು ಸ್ವಲ್ಪ ಶ್ರಮ ಇರಲಿಲ್ಲ ಈ ಹೋರಾಟದಲ್ಲಿ, ತಮ್ಮದು ಪಾಲು ಇರಲಿ. ತಾವೆಲ್ಲರೂ ತಮ್ಮ ಗೆಳೆಯರನ್ನ, ತಮ್ಮ ಸಹಪಾಠಿಗಳನ್ನು, ತಮ್ಮ ಜೊತೆಗೆ ಪಾಠ ಮಾಡೋರನ್ನ, ತಮ್ಮ ಶಾಲೆ ಶಿಕ್ಷಕರನ್ನ ಎಲ್ಲರನ್ನೂ ಕರ್ಕೊಂಡು 12ನೇ ತಾರೀಕು ದಿವಸ ಫ್ರೀಡಮ್ ಪಾರ್ಕ್ ಸೋಮವಾರ ದಿವಸ ಬೆಂಗಳೂರಿನ ಫ್ರೀಡಮ್ ಪಾರ್ಕಕ್ಕೆ ತಾವು ದಯಮಾಡಿ ಎಲ್ಲರೂ ಬರಬೇಕು, ದೊಡ್ಡ ಸಂಖ್ಯೆಯಲ್ಲಿ ಸೇರಬೇಕು. ನಮ್ಮ ಬೇಡಿಕೆ ಏನಪ್ಪ ಅಂದ್ರೆ ಯಾರು ಪದವೀಧರಾಗಿದ್ದಾರಲ್ಲ ಅವ್ರನ್ನ ವಿಲೀನಗೊಳಿಸಬೇಕು, ಅವ್ರನ್ನ GPT ಶಿಕ್ಷಕರನ್ನು ಕರಿಬೇಕು, ಅವ್ರಿಗೊಂದು ಇನ್ಕ್ರಿಮೆಂಟ್ ಕೊಡಬೇಕು. ಪ್ರಾಥಮಿಕ ಶಾಲೆಯಲ್ಲಿ ಜ್ಯೇಷ್ಠ ಯಾರದ್ದದ ಅವರಿಗೆ ಹೆಡ್ ಮಾಸ್ಟರ್ನ ಕೊಡಬೇಕು. ಮತ್ತು ಯಾರು ಸೀನಿಯರ್ ಐಟಿ ಅದ, ಯಾರು BA BEd ಪಾಸ್ ಆಗಿದ್ದಾರೆ ಅವ್ರ ಪ್ರೌಢ ಶಾಲೆಗೆ ಬಡ್ತಿ ಕೊಡಬೇಕಂತ ಎಲ್ಲ ಬೇಡಿಕೆ ಅದಾವ. ಇವತ್ತೆಲ್ಲ ಬೇಡಿಕೆಗಳನ್ನು ನಾವು ಪ್ರಾರಂಭಿಕ ಹಂತವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋಣ. ಅವರು ಸರ್ಕಾರಕ್ಕೆ ಆ ವಿಷಯ ಮುಟ್ಟಿಸ್ತಾರೆ. ನಂತರದಲ್ಲಿ ಸೋಮವಾರ ದಿವಸ ಫ್ರೀಡಮ್ ಪಾರ್ಕಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸೇರಬೇಕಾಗಿದೆ. ತಾವೆಲ್ಲರೂ ಅಲ್ಲಿಗೆ ಆಗಮಿಸಬೇಕಂತ ವಿನಂತಿ ಮಾಡ್ಕೊಂತ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನೆಲ್ಲ GPT ಮಿತ್ರರಿಗೂ ಸೋದರಿಗೂ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳು ಮುಗಿಸ್ತೇನೆ. ಶಿಕ್ಷಕರು GOCC ಬ್ಯಾಂಕ್ ನಿರ್ದೇಶಕರು ನಮ್ಮ ಎಲ್ಲ ಸಂಘಟನೆ ನೇತೃತ್ವ ವಹಿಸಿದಂಥ ಲೀಡರ್ಗಳೆಲ್ಲ ಹೇಳಿದ್ದಾರೆ. ನಾವೇ ಹೇಳೋದು ಅಂತ ಏನು ಇಲ್ಲ. ಆದರೆ ಒಂದು ಮಾತ್ರ ನಾನು ತಮಗೆ ಹೇಳಬಲ್ಲೆ, ತನು ಮನ ಧನದಿಂದ ನಾವು ಎಲ್ಲರೂ ಕೂಡ ನಾಳೆ ನಡೆಯುವಂಥ 12ನೇ ತಾರೀಕಿಗೆ ಬೆಂಗಳೂರಿಗೆ ಆಗಮಿಸಬೇಕಾಗುತ್ತದೆ. ಯಾಕಂತ ಹೇಳಿದ್ರೆ ನಮ್ಮ ಈ ಹೋರಾಟ ಒಂದು ವೇಳೆ ವಿಫಲವಾದರೆ ನಾವು ಮುಂದಿನ ದಿನಮಾನಗಳಲ್ಲಿ ಅಂಗನವಾಡಿ ಶಿಕ್ಷಕರಾಗಿ ಪರಿವರ್ತನೆ ಆಗುವಂತ ಚಾನ್ಸ್ ಇದೆ. ದಯವಿಟ್ಟು ನಮಗಂತೂ ಯಾವುದೇ ಕಾರಣಕ್ಕೂ ವೇತನ ಕಡಿಮೆ ಇಲ್ಲ. ಯಾರು ಒಯ್ತಾರೋ ಯಾರು ಬಿಡ್ತಾರೋ ಅವ್ರು ಕರ್ಕೊಂಡು ಹೋಗ್ತಾರೇನೋ ಇವ್ರು ಗಾಡಿ ಮಾಡ್ಯಾರೇನೋ ಅನ್ನೋದಕ್ಕಿಂತ ನಮ್ಮ ವೇತನದಾಗ 4 ದುಡ್ಡು ಖರ್ಚು ಮಾಡೋದ್ರಿಂದ ಕಡಿಮೆ ಆಗಲ್ಲ. ಮುಂದಿನ ದಿನಮಾನದಾಗ ನಮ್ಗೆ ಬರುವಂತ ಕಷ್ಟಗಳನ್ನು ನಾವು ಹೀಗೆ ನಿವಾರಣೆ ಮಾಡ್ಕೋಬೇಕಾದ್ರೆ ನಾವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿದೆ. ದಯವಿಟ್ಟು ಈಗ PST GPT ಬಗ್ಗೆ ಸವಿಸ್ತರವಾಗಿ ತಮಗೆ ತಿಳಿಸಿದ್ದಾರೆ. ನಾನು ಹೇಳೋದು ಏನಪ್ಪಾ ಅಂದ್ರೆ ಕನಿಷ್ಠ ಪಕ್ಷ ನಮ್ಮ ಫ್ರೀಡಮ್ ಪಾರ್ಕ್ ಮೈದಾನದಲ್ಲಿ ನೋಡ್ರಿ, ನಾವು ಬಹಳಷ್ಟು ನೊಂದ್ಕೊಂಡು ಹೇಳ್ಬೇಕಾಗ್ತದೆ. ಅಂಗನವಾಡಿ ಅವ್ರಿಗೆ ಸ್ಟ್ರೈಕ್ ಕೊಟ್ರೆ ಇಡೀ ಸರ್ಕಾರ ನಡಗತ್ತದ. ಯಾಕಪ್ಪ ಅಂತಂದ್ರೆ ಅವ್ರದ್ದು ಮಕ್ಕಳು ಮನೆಯವರಿಗೆ ಎಲ್ಲರೂ ಕರ್ಕೊಂಡು ಹೋಗಿ ಅವ್ರು ಕೂತದು ಇಷ್ಟ, ಅವ್ರು ಪೂರ್ತಿ ಬೇಕು ಬೇಡಿಕೆಗಳ ಈಡೇರುವವರೆಗೆ ಅಲ್ಲಿ ಕೆತ್ತುದೇ ಇಲ್ಲ. ನಮ್ಮ ಪರಿಸ್ಥಿತಿ ಹಂಗಿಲ್ಲ, ಯಾರೊಬ್ರು ಮಾಡ್ತಾರೆ. ಈಗ ನೋಡ್ರಿ, ಬಿಜಾಪುರ ನಗರದಲ್ಲಿ ಸಾಕಷ್ಟು PhD ಶಿಕ್ಷಕರು 1 ತಾಸು ಬಂದು ಹೋಗ್ಲಿಕ್ಕೆ ಅದಕ್ಕೆ ಅವಕಾಶ ಇಲ್ರಿ. ಎಷ್ಟು ಅಲಕ್ಷತನ ಏನು ಇದು ಯಾರು ಇಷ್ಟ ಅಲಕ್ಷತನ ಇರಬಾರ್ದು. ಯಾಕಂದ್ರೆ ಈಗ ಯಾರ್ಯಾರು 4-5 ವರ್ಷ ಸರ್ವಿಸ್ ಇರ್ತಾರೆ, ಹೆಂಗಾರು ಮಾಡಿ ಹೋಗ್ತಾರೆ. ಮುಂದಿನ ದಿನಮಾನದಾಗ ಇದೆ ಅಂತ ಬಹಳಷ್ಟು ಇದು ನೋವಾಗುವಂತ ಸಂಗತಿ ಇದೆ. ನಾನು ದಯವಿಟ್ಟು ತಮಗೆ ನೋಡ್ರಿ, ನೀವು ಮನೆ ಪರಿಸ್ಥಿತಿ ನೋಡ್ರಿ, ಕೌನ್ಸಿಲಿಂಗ್ ಬಂದ್ರು ಎಲ್ಲರೂ ಸಾಕಷ್ಟು ನಮ್ಮ ಅಕ್ಕ ತಂಗಿಯರು ಕೂತಿದ್ರು. ಒಳಗೆ ಒಂದು PhD ಖಾಲಿ ಆಗುತ್ತಾನೆ, ನಮ್ಮ ಮನೆಯವರಲ್ಲಿ ನೌಕರಿ ಮಾಡ್ತಾರೆ, ನಾವು ತಗೋಬೇಕಂತ ಹೋಗ್ಬೇಕು ಕುಂದ್ರು ತನಾನೆ ಅದು GPT ಆಗ್ತದೆ. ದಯವಿಟ್ಟು ಭಾಳ ನಂದ್ಕೊಂಡ್ರಿ. ಇದನ್ನ ಮ್ಯಾಗ ಮತ್ತೆ ನಾವು ಹಿಂಗೆ ಬಿಟ್ಟೇವಂದ್ರೆ ಇದು ಮುಂದೆ ಆಗುವಂತ ನಿಮಗೆ ನೆನಪಿಲ್ರಿ, 52,000 ಶಿಕ್ಷಕರು ಈಗ GPT ಆಗುವವರೆಗೆ ಕೌನ್ಸಿಲಿಂಗ್ ಹಂಗೆ ನಡೀತದ. ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ನಮಗೆಲ್ಲ ಏನಾದ ಮುಂದೆ ಬರುವಂತ ದಿನಮಾನದಾಗ ಕಷ್ಟ ಅನುಭವಿಸ್ಬೇಕಾಗ್ತದೆ. ದಯವಿಟ್ಟು ಯಾರು ಒಯ್ತಾರೋ ಯಾರು ಬಿಡ್ತಾರೋ ಸಂಘದ ಭಿನ್ನಾಭಿಪ್ರಾಯಗಳದು ಅಂತ ಕೂಲಿ ಗೊತ್ತೇನು, ಅವ್ರು ಮಾಡಬೇಕಾಗಿತ್ತು ಇವ್ರು ಮಾಡಬೇಕಾಗಿತ್ತು. 2016 ಅವ್ರೇನು ಮಾಡಿದ್ರು ಇವ್ರೇನು ಮಾಡಿದ್ರು, ಒಬ್ರಿಗೊಬ್ರು ಕಟ್ಟು ಮಾಡೋದಿಲ್ಲ ಇಲ್ಲ. ಯಾಕಿರೋದಿಲ್ಲ ಅಂದ್ರಪ್ಪ, ಎಲ್ಲ ಸಂಘಟನೆಗಳು ಇತ್ತು ಅವಾಗ. ಇವ್ರು ಮಾಡಿಲ್ಲ ಅಂದ್ರೆ ಅವ್ರು ಮಾಡಬೇಕಾಗಿತ್ತು, ಅವರು ಮಾಡಿಲ್ಲ. ನಾವೇನೋ ಇದಕ್ಕೂ ಸದಸ್ಯತ್ವ ಕೊಡ್ತೀವಿ ಅದಕ್ಕೂ ಸದಸ್ಯತ್ವ ಕೊಡ್ತೀವಿ. ಯಾರಿಗೆ ನಾವು ಮಾಡಿದೆ ಅದು ಏನೋ ಆಗಿದೆ ಹಿಂದಿನ ಗಳಿಗೆಗಳು ಎಲ್ಲ ಮರೆತು ನಾವು ಮುಂದೆ ಬರುವಂಥ ದಿನಮಾನದಾಗ ಫ್ರೀಡಮ್ ಪಾರ್ಕ್ಗೆ ತಾವೆಲ್ಲರೂ ತನು ಮನಧನದಿಂದ
ಯಾರು ಅವ್ರು ಹೋಗ್ತಾರೆ ಬಿಡಪ್ಪ, 4 ಮಂದಿ ಹೋಗ್ತಾರೆ, ಅವ್ರ ಲೀಡರ್ಗಳದಾರ ಸಂಘದವ್ರ ಅಂತ ಅನ್ನತ್ತೆ ಭಾವಿಸ್ಬೇಡ್ರಿ. ದಯವಿಟ್ಟು ತಾವೆಲ್ಲ ಬಂದು ಆ ಫ್ರೀಡಮ್ ಪಾರ್ಕ್ ಏನದ ಹೋರಾಟದ ಸಕ್ಸಸ್ ಮಾಡ್ತಿರ್ತಾರೆ ಆಶಿಸಿ ನನಗೆ ಮಾತನಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಸೋಲಿಕಾರ್ ಜಿಒಸಿಸಿ ಬ್ಯಾಂಕಿನ ನಿರ್ದೇಶಕರು. ನಾನು ಶ್ರೀಮತಿ BS ಉಪಾಸೆ ಗುರುಮಾತೆ ಅಂಥೇಳಿ KGHPS ಧಾರವಾಡ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಈಗ ನಮಗಿರ್ತಕ್ಕಂಥ ಸಮಸ್ಯೆ ಏನು ಅಂತಂದ್ರೆ, ನಾವು PST ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂಥೇಳಿ ನಾವು ನೇಮಕಾತಿ ಆಗುವಾಗ 1ರಿಂದ 7ನೇ ತರಗತಿ ಅಥವಾ 1ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರು ಅಂಥೇಳಿ ನೇಮಕಾತಿಯನ್ನು ಹೊಂದಿದ್ದೀವಿ. ಆದರೆ ಈಗ ನಮಗೇನು ಮಾಡ್ತಾ ಇದ್ದಾರೆ ಅಂತಂದ್ರೆ, ನೀವು PST ಶಿಕ್ಷಕರು ಅಂಥೇಳಿ ನಮ್ಮನ್ನು ಕನ್ಸಿಡರ್ ಮಾಡಿ ಕೇವಲ 1ರಿಂದ 5ನೇ ತರಗತಿಗೆ ಮಾತ್ರ ಬೋಧಿಸಬೇಕು ಅಂಥೇಳಿ ನಮ್ಮನ್ನು ಡಿಮೋಷನ್ ಮಾಡ್ತಾ ಇದ್ದಾರೆ, ಹಿಂಬಡ್ತಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನಮಗೇನಾಗಿದೆ ಈಗ ಅಂತಂದ್ರೆ, GPT ಅವರು ಪದವೀಧರ ಶಿಕ್ಷಕರು ಅಂಥೇಳಿ ಈಗ ನಮ್ಮಲ್ಲಿ ರಿಟೈರ್ಮೆಂಟ್ ಆಗಿರ್ತಕ್ಕಂಥ ಹುದ್ದೆಗಳಾಗಿರ್ಬೋದು, ಟ್ರಾನ್ಸ್ಫರ್ ಆಗಿರ್ತಕ್ಕಂಥ ಹುದ್ದೆಗಳಾಗಿರ್ಬೋದು, ಅವೆಲ್ಲವುಗಳನ್ನು GPT ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಮೊನ್ನೆ ವರ್ಗಾವಣೆಗಾಗಿ ಇಲ್ಲಿ ಕೌನ್ಸಿಲಿಂಗ್ ಆಯಿತು. ಕೌನ್ಸಿಲಿಂಗ್ ಎಲ್ಲ ಶಿಕ್ಷಕರು ಬಂದಿದ್ರು. ಸುಮಾರು ಏನಿಲ್ಲ ಅಂದರೂ 2-2.5 ಸಾವಿರ ಶಿಕ್ಷಕರು ವರ್ಗಾವಣೆಯನ್ನು ಬಯಸಿ ಅರ್ಜಿಯನ್ನು ಹಾಕಿದ್ರು. ಅರ್ಜಿಯನ್ನು ಹಾಕಿ ಇಲ್ಲಿ ಕೌನ್ಸಿಲಿಂಗ್ ತಗೊಳಕ್ ಬಂದಾಗ ಎಲ್ಲ ಪೋಸ್ಟ್ಗಳು GPT ಪೋಸ್ಟ್ಗಳೇ. ನಮಗೆ PST ಶಿಕ್ಷಕರಿಗೆ ಯಾವ ಪೋಸ್ಟ್ಗಳು ಇಲ್ಲ. ನಾವು 10-15 ವರ್ಷಗಳವರೆಗೆ ಎಲ್ಲೋ ದೂರದಲ್ಲಿ 30-40 ಕಿಲೋಮೀಟರ್ ದೂರದಲ್ಲಿ ಒಂದು ಶಾಲೆಯಲ್ಲಿ ನಾವು ಕೆಲಸ ಮಾಡ್ತೀವಿ. ನಮ್ಮ ಮನೆಯವರು, ನಮ್ಮ ಯಜಮಾನರು, ನಮ್ಮ ಮಕ್ಕಳು ಎಲ್ಲೋ ದೂರದಲ್ಲಿ ಇರ್ತಾರ. ನಾವು ನಮ್ಮ ಕುಟುಂಬದ ಜೊತೆಯಲ್ಲಿ ಇರಬೇಕು, ಬಹಳ ವರ್ಷಗಳವರೆಗೆ ನಾವು ಇಲ್ಲಿ ದೂರದೀವಿ, ಒಂದು ವರ್ಗಾವಣೆಯನ್ನು ಬಯಸಿ ನಾವು ಹತ್ತಿರ ಬರಬೇಕು, ನಾವೆಲ್ಲ ಕುಟುಂಬದವರು ಒಟ್ಟಿಗೆ ಇರಬೇಕು ಅಂತ ಬಯಸಿದ್ರು ಕೂಡ ನಮಗೆ ವರ್ಗಾವಣೆ ಸಿಗ್ತಾ ಇಲ್ಲ. ಇದು ಒಂದು ಸಮಸ್ಯೆ. ಆದ್ರೆ ಇನ್ನು ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸುಮಾರು 25-30 ವರ್ಷ ಸೇವೆಯನ್ನು ಸಲ್ಲಿಸಿ ಮುಖ್ಯೋಪಾಧ್ಯಾಯರಾಗಿ ಬಡ್ತಿಯನ್ನು ಹೊಂದ್ತಾ ಇದ್ವಿ. ಮೊದಲು ಕೂಡ ನಾವು ಬಡ್ತಿಯನ್ನು ಹೊಂದಿ ಅನೇಕ ಜನ ಹೆಡ್ ಮಾಸ್ಟರ್ಗಳು ಮುಖ್ಯೋಪಾಧ್ಯಾಯರು ಇದೀವಿ. ಈಗ ಏನ್ ಮಾಡಿದಾರೆ ಅಂತಂದ್ರೆ, GPT ಅವರು ಕೋರ್ಟಿಗೆ ಹೋಗಿದ್ದಾರೆ. ಅವರು ನಮ್ಮ ಒಂದು ಶಿಕ್ಷಣದ ಅನುಗುಣವಾಗಿ ನಮಗೆ ಪ್ರಮೋಷನ್ ಕೊಡ್ರಿ, ನಮಗೆ ಬಡ್ತಿಯನ್ನು ಕೊಡ್ರಿ ಅಂತ ಅವ್ರು ಹೋಗಿದ್ದಾರೆ. ಈಗ ಅದನ್ನು ಕೂಡ ಕೋರ್ಟ್ನಲ್ಲಿ ಅದ. ನಮ್ಗೆ 2 ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡ್ತಿ ಇಲ್ಲ, ನಾವು ಬಡ್ತಿ ವಂಚಿತರಾಗಿದ್ದೀವಿ. ಅನೇಕ ಜನ ಶಿಕ್ಷಕರು 30-35 ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಶಿಕ್ಷಕರು ಬಡ್ತಿಯನ್ನು ಕಾಣದೇನೆ ಅವರು ರಿಟೈರ್ಮೆಂಟ್ ಆಗಿ ಅವರ ಮನೆಯನ್ನು ಸೇರ್ಕೊಂಡಿದ್ದಾರೆ. ಈ ರೀತಿಯಾಗಿ ನಮಗೆ ಅನ್ಯಾಯ ಆಗ್ತಾ ಇದೆ, ಒಂದು ವರ್ಗಾವಣೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಮತ್ತು ನಮ್ಮನ್ನು ಏನ್ ಮಾಡ್ತಾ ಇದ್ರು ಮೊದಲು ಅಂತಂದ್ರೆ, ಪ್ರಾಥಮಿಕ ಶಾಲಾ ಶಿಕ್ಷಕರಿಗೂ ಕೂಡ ಹೈಸ್ಕೂಲ್ಗೆ ನಮಗೆ ಏನ್ ಮಾಡ್ತಿದ್ರು, ಪ್ರಮೋಷನ್ ಕೊಡ್ತಾ ಇದ್ರು, ಬಡ್ತಿಯನ್ನು ಕೊಡ್ತಾ ಇದ್ರು ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಗುಣವಾಗಿ. ನಾವು BA B.Ed ಪದವೀಧರರಾಗಿದ್ರ, BSc B.Ed ಪದವೀಧರರಾಗಿದ್ರೆ ನಮ್ಮನ್ನು ಹೈಸ್ಕೂಲಕ್ಕೆ ಏನ್ ಮಾಡ್ತಾ ಇದ್ರು, ಪ್ರಮೋಷನ್ ಕೊಡ್ತಾ ಇದ್ರು. ಆದ್ರೆ ಈಗ ಅದನ್ನು ಕೂಡ ಅವರು ಸ್ಥಗಿತಗೊಳಿಸಿದ್ದಾರೆ. ಅದಕ್ಕಾಗಿ ನಮಗೆ ಬಹಳ ಅನ್ಯಾಯ ಆಗಿದೆ. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಮೊನ್ನೆ ನಾವು ಪೂರ್ವಭಾವಿ ಸಭೆಯನ್ನ ಪೂರ್ವಭಾವಿ ಸಭೆಯನ್ನ ಮಾಡಿ ಈಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೂ ನಾವು ಮನವಿಯನ್ನು ಸಲ್ಲಿಸಿದೀವಿ. ಇವತ್ತು ನಮ್ಮ DDP ಅವರಿಗೆ ಮನವಿಯನ್ನು ಸಲ್ಲಿಸಿದೀವಿ, ನಮ್ಮ DC ಸಾಹೇಬರಿಗೂ ಕೂಡ ಮನವಿಯನ್ನು ಸಲ್ಲಿಸಿದೀವಿ. ನಾಳೆ 12ನೇ ತಾರೀಕಿಗೆ ನಮ್ಮ ರಾಜ್ಯದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲ PST ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಏನದೀವಿ, ನಮ್ಮ ಹಕ್ಕುಗಳಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ನಾವು ಎಲ್ಲಿವರೆಗೆ ಹೋರಾಟವನ್ನು ಮಾಡ್ತೀವಿ ಅಂತಂದ್ರೆ, ನಮ್ಮ ನ್ಯಾಯ ಸಿಗುವವರೆಗೆ ಹೋರಾಟವನ್ನು ಮಾಡ್ತೀವಿ. ನಾವು ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ನಮ್ದೇನ್ ಸರ್ವಿಸ್ 8 ವರ್ಷ ಉಳಿದ್ರು ಕೂಡ ಇನ್ನೂ ಅನೇಕ ಜನ ಶಿಕ್ಷಕರು, ಬಹಳಷ್ಟು ಜನ ಶಿಕ್ಷಕರು ಈ ಒಂದು ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ನಮ್ಮ ಶಿಕ್ಷಕ ಕುಲಕ್ಕೆ ಒಳ್ಳೆಯದಾಗಬೇಕು. ಅವರು ನಾವು ಏನ್ ಮಾಡಿದೀವಿ ಅಂತಂದ್ರೆ, ಇಲ್ಲಿವರೆಗೆ ಅವ್ರು ಈಗ GPT ಅವರಿಗೆ ಹೈಯರ್ ಕ್ಲಾಸಿಗೆ 6ರಿಂದ 8 ಕ್ಲಾಸಿಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಇಲ್ಲಿವರೆಗೆ ನಾವು 1ರಿಂದ 8ರವರೆಗೆ ಕಲಿಸ್ತಾನೆ ಬಂದಿದ್ವಿ. ನಮ್ಮ ಕೈಯಲ್ಲಿ ಕಲ್ತಿರ್ತಕ್ಕಂಥ ಶಿಕ್ಷಕರು GPT ಶಿಕ್ಷಕರಾಗಿದ್ದಾರೆ. ಅದಕ್ಕಾಗಿ ನಮಗೆ ನ್ಯಾಯ ಬೇಕು. ಅದಕ್ಕೆ ಸರ್ಕಾರಕ್ಕೆ ನಾವೇನ್ ಮಾಡ್ತೀವಿ, ಹಕ್ಕೊತ್ತಾಯವನ್ನು ಮಾಡ್ತೀವಿ. ನಮಗೆ ನ್ಯಾಯ ಒದಗಿಸಬೇಕು ಅಂತ ಹೇಳಿ ನಾವು ಕೇಳ್ತೀವಿ ಅಂತ ಹೇಳಿ ನಾನು ಹೇಳಬಯಸ್ತೀನಿ. ನನ್ನ ಹೆಸರು ಭಾರತಿ ಉಪಾಸೆ ಅಂತ ಹೇಳಿ, ಮುಖ್ಯೋಪಾಧ್ಯಾಯಿನಿ, ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಧಾರವಾಡ.